ಕನ್ನಡ ವಾಹಿನಿಗೆ ಸ್ವಾಗತ. ತಿಪಟೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಭೀಮಸೇನೆ ಅಧ್ಯಕ್ಷ ಮಂಜುನಾಥ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಟಿ ರಾಜು ಮಾತನಾಡಿ, ಹೊನ್ನವಳ್ಳಿ ಹೋಬಳಿ ಬಿ ಗೌಡನಕಟ್ಟೆ ಹಾಗೂ ಮರಿಸಿದ್ದಯ್ಯನಪಾಳ್ಯ ಗ್ರಾಮದ ನಿವಾಸಿಗಳು ಆದ ದೊಡ್ಡ ಎಸ್ಎನ್ ಆಫ್ ಲಕ್ಷ್ಮಯ್ಯ ಎಂಬುವವರು ಸುಮಾರು 50 ವರ್ಷಗಳಿಂದ 1.20 ಭೂಮಿಯನ್ನ ಉಳುಮೆ ಮಾಡಿಕೊಂಡು ಬರ್ತಿದ್ದಾರೆ. ಆದರೆ ಸರ್ಕಾರ ನಿವೇಶನಗಳಿಗಾಗಿ ಹಾಗೂ ಸ್ಮಶಾನಕ್ಕೆ ಜೀವನೋಪಾಯಕ್ಕಾಗಿ ಇರುವ ಒಂದು ಜಮೀನುಗಳಿಂದ ನಮ್ಮನ್ನ ಕಿತ್ತೊಗೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಎಂದು ಆದೇಶವಿದ್ರೂ ಕೂಡ ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ತಹಶೀಲ್ದಾರ್ ಅವರ ಕಚೇರಿಗೆ ಅಲಿದು ನನ್ನ ಚಪ್ಪಲಿ ಕಿತ್ತು ಹೋಗಿದೆ ಹೊರತು ನಮ್ಮ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಇದೇ ತರಹ ಊರಿನ ಲಕ್ಷ್ಮಯ್ಯ, ರಂಗಸ್ವಾಮಿ, ಚಂದ್ರಯ್ಯ, ಗೋವಿಂದಯ್ಯ, ಶಾರದಮ್ಮ ಇನ್ನೂ ಹಲವು ರೈತರು ಇದೇ ಸಮಸ್ಯೆ ಎದುರಿಸುತ್ತಿದ್ದಾರೆ. ರೈತರಿಗೆ ಜಮೀನು ಇರುವುದೇ ಕಷ್ಟಕರವಾಗಿದೆ. ಉಳುಮೆ ಮಾಡಿಕೊಂಡು ಬರುತ್ತಿರುವ ಜಮೀನು ಕಿತ್ತುಕೊಂಡ್ರೆ ಅವರು ಎಲ್ಲಿಗೆ ಹೋಗಬೇಕು? ಬೇರೆ ಜಮೀನುಗಳು ಇಲ್ಲದ ಕಾರಣ ಸರ್ಕಾರ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಶೀಘ್ರದಲ್ಲಿ ಇವರಿಗೆ ಮಂಜೂರು ಮಾಡಿಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿ ಅನ್ಯಾಯವಾಗುತ್ತಿರುವ ದಲಿತರಿಗೆ ನ್ಯಾಯ ಸಿಗಬೇಕು. ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಮುಂದಿನ ದಿನಮಾನದಲ್ಲಿ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಜಮೀನು ಕಳೆದುಕೊಂಡವರ ಪರವಾಗಿ ಮೇಡಿ ವಿಧಾನಸೌಧದ ತಾಲೂಕು ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದ್ದಾರೆ. ಟೌನಲ್ಲಿ ಐದು ಸರ್ಕಾರ ಸೇರಿದಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯ ಹಾಗೂ ಖಂಡನೆಯ ಒಂದು ಪ್ರೆಸ್ ಮೀಟ್ ಅಂತ ಇಟ್ಕೊಂಡಿದ್ದೀವಿ. ಸಭೆ ನಂಬರ್ 52ರಲ್ಲಿ ಆಗಿರುವಂಥ ಒಂದು ಘಟನೆ ಇವತ್ತು ಬಿ ಗೌಡನಕಟ್ಟೆ ಏನಾಗಿದೆ ಅಂದರೆ, 50 ವರ್ಷದಿಂದ ಜಮೀನನ್ನ ಉಳ್ಕೊಂಬಂದಿದ್ದಾರೆ. 50 ವರ್ಷಗಳ ಕಾಲದಿಂದ ಅವರು ಕಾಪಾಡ್ಕೊಂಡಿರುವಂಥ ಜಮೀನನ್ನ ಇವತ್ತಿನ ಏನಾಗಿದೆ ಅಂದರೆ, ಸೈಟ್ ಮಾಡಬೇಕು ಅಂತ ತಹಸೀಲ್ದಾರವಾಗಿ ಆದಾಯಗಳಾಗಿ ಬಂದು ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದು ಖಂಡಿಸಿ ನಾವು ಈ ಪ್ರೆಸ್ ಮೀಟ್ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತಿನ್ನೊಂದು ಏನಪ್ಪ ಅಂದರೆ, ನಮ್ಮ ಪಾಣಿಗಳಲ್ಲಿ ಪ್ರತಿಯೊಂದು ನಮ್ಮ ತಾಲೂಕುಗಳ ಪಾಣಿಗಳು ಏನಾಗಿದೆ ಅಂದರೆ, ಎಲ್ಲರಿಗೂ ಒಂದು ಪಾಣಿಗೆ 5 ಜನ 6 ಜನ ಒಗ್ಗೂಡಿಸ್ತಾ ಇದ್ದಾರೆ. ಆಮೇಲೆ ಫೋನ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ನಮ್ಮ ತಿಪಟೂರು ತಾಲೂಕಲ್ಲಿ ಫೋನ್ ಮಾಡ್ತೀವಿ ನಮ್ಮೇನಾಗುತ್ತೆ ಅಂದರೆ, ಅಕ್ಕಪಕ್ಕ ಜಮೀನಿಗೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ನಾವು ಫೋನ್ ಆದರೆ ನಾವು ನಮ್ಮ ಜಮೀನಿಗೆ ನಾವು ತಂತಿ ಬಿಲ್ ಏನೋ ಒಂದು ಮಾಡ್ಕೊಂಡು ನಾವು ಜೋಪಾನ ಮಾಡ್ಕೊಬೋದು. ಏನಾಗುತ್ತೆ ಅಂದರೆ, ನಾವು ಫೋನ್ ಮಾಡ್ಕೊಡಿ ಅಂತ ಹೇಳ್ತೀವಿ, ಇವತ್ತು ನಾಳೆ ಅಂತಾರೆ ಫೋನ್ ಮಾಡ್ತಾ ಇಲ್ಲ. ಹಂಗಾಗಿ ನಮಗೆ ತುಂಬ ಅನನುಕೂಲಗಳಾಗ್ತಾ ಇದೆ. ಮತ್ತು ನಮ್ಮ ದಲಿತರ ಜಮೀನುಗಳನ್ನ ಕಿತ್ಕೊತಾ ಇದ್ದಾರೆ ದೌರ್ಜನ್ಯವಾಗಿ. ಏನಂತ, ನಿಮ್ಗೆ ಅಲ್ಲೇ ಇಲ್ಲ ಯಾವುದೂ ನಮ್ಮದು ಜಮೀನಿಲ್ಲ. ಇರೋದು 1 ಎಕರೆ 20 ಗುಂಟೆ ಜಮೀನಿಗೆ ಇವತ್ತು ಮುತ್ಕೊಳ್ಳೋಕೆ ಬಂದಿದ್ದಾರೆ. ಹಂಗಾಗಿ ಇವತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಿ ಅವರು 1 ಎಕರೆ 20 ಗುಂಟೆ ಜಮೀನಿಗೆ ಅವರು 50 ವರ್ಷದಿಂದ ಅವರು ಇದ್ದಾರೆ. ಅವರಾಗಲಿ ನಾವು ಇಷ್ಟು ಜನ ಏನಿದ್ದಾರೆ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ದಲಿತ ಬಂಧುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದು ಯಾವ ರೀತಿ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಈಗ ಒಂದು ಚಿಕ್ಕ ಉದಾಹರಣೆ ಅಂತಂದರೆ, ಮರಿಸಿದ್ದಯ್ಯನಪಾಳ್ಯ ಬಿ ಗೌಡನಕಟ್ಟೆ ಗ್ರಾಮದಲ್ಲಿ ನಡೆತಕ್ಕಂಥ ಒಂದು ಉದಾಹರಣೆ ಏನು ಅಂತಂದರೆ, ಲಕ್ಷ್ಮಯ್ಯ ಸರ್ ದೊಡ್ಡಯ್ಯ ಅಂತಕ್ಕಂಥ ಒಂದು ವ್ಯಕ್ತಿಗೆ ಸುಮಾರು 1 ಎಕರೆ 20 ಗುಂಟೆ ಜಮೀನಿದೆ. ಈ ಜಮೀನನ್ನು ಅವರು 50 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಸರ್ಕಾರದವರು ಈ ಸಂಬಂಧಪಟ್ಟ ಈ ತಿಪಟೂರು ತಾಲೂಕಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಇರ್ಬೋದು, VA ಇರ್ಬೋದು, PDO ಇರ್ಬೋದು ಮತ್ತು RI ಇರ್ಬೋದು, ಇವರು ಈ ಜಮೀನನ್ನು ಅಕ್ವೈರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ದಲಿತರಾದ ಅವರಿಗೆ ಯಾವುದೇ ರೀತಿಯಾದ ಜಮೀನಿಲ್ಲ. ಈ ಜಮೀನನ್ನು ಅವ್ರಿಗೆ ಕಬಳಿಸಿ ಪ್ರಯತ್ನ ಮಾಡ್ತಾ ಇರೋದು ತುಂಬ ಖಂಡನೀಯ. ಆದರೆ ಅವರಿಗೆ ಆ ಜಮೀನನ್ನು ಬಿಟ್ಟುಕೊಡಬೇಕು. ಯಾವುದೇ ರೀತಿಯಾದ ತೊಂದರೆಯನ್ನು ಅವರು ಕೊಡದಲ್ಲೇ ಅವ್ರ ಹೆಸರಿಗೆ ಜಮೀನನ್ನು ಮಂಜೂರು ಮಾಡಿಕೊಡ್ಬೇಕು. ಅದರ ಜೊತೆಗೆ ಇರ್ತಕ್ಕಂಥ ಬೇರೆಯವರು ಇರ್ತಕ್ಕಂಥವ್ರು ಚಂದ್ರಯ್ಯ ಮತ್ತೆ ಗೋವಿಂದಪ್ಪ ಇನ್ನು ಸಾಕಷ್ಟು ಜನ ಅದರಲ್ಲಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಅಲ್ಲಿ ಏನಿದೆ ಆ ಭಾಗದಲ್ಲಿ ಇರ್ತಕ್ಕಂಥ ಯಾರಿಗೆ ಮಂಜೂರು ಆಗಿಲ್ಲ, ಈ ಜಮೀನನ್ನ ಅವ್ರಿಗೆ ಮಂಜೂರು ಮಾಡ್ಕೊಡ್ಬೇಕು, ಅಧ್ವಸ್ ಮಾಡ್ಕೊಡ್ಬೇಕು. ಮತ್ತೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ RI ಇನ್ಸ್ಟ್ರಕ್ಷನ್ ಕೊಡಬೇಕು. ಏನಿದೆ ಅದರಲ್ಲಿ ಸ್ಟೇಟಸ್ ತಗೊಂಡು ಸರ್ಕಾರ ಅವರಿಗೆ ಈ ಜಮೀನನ್ನ ಮರುಮಂಜೂರು ಮಾಡಿಕೊಡ್ಬೇಕು. ಯಾವುದೇ ತರನಾದ ತೊಂದರೆಯನ್ನು ಕೊಡದೆ ದಲಿತರ ಜಮೀನನ್ನು ಕಬಳಿಸದೆ ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಒಂದು ವೇಳೆ ಈ ನ್ಯಾಯ ಕೊಡಿಸಿಕೊಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬಹು ದೊಡ್ಡ ಹೋರಾಟವನ್ನು ನಾವು ತಾಲೂಕು ಆಫೀಸ್ ಮುಂದೆ
ಇಟ್ಕೊಂಡು ಬಹುದೊಡ್ಡ ಚಳವಳಿಯನ್ನು ಮಾಡ್ತೀವಿ. ನಾವು ದಲಿತರಿಗೆ ಆ ಜಮೀನನ್ನ ಕೊಡಿಸೋವರೆಗೂ ನಾವು ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ನಮ್ಮ ಮಾಧ್ಯಮ ಮಿತ್ರರು ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.